ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದನಿ ವ್ಲಾಗ್ಸ್. ನೈಟ್ ಊಟಕ್ಕೆ ಮೈಸೂರು ಬೇಳೆ ಹಾಕಿ ಸಾಂಬಾರು ಮಾಡಿ ಅದಾದಮೇಲೆ ಒಂದಷ್ಟು ಐಟಮ್ಸ್ ತರಿಸಿದ್ದೆ ನನ್ನ ಕಿಚನ್ಗೆ ಅಂತ ಹೇಳಿ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಮಗೆ ಯಾವ ಐಟಮ್ ಇಷ್ಟ ಆಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನೀವು ಯಾರಾದರೂ ಈ ಥರ ಸೇಮ್ ಪ್ರಾಡಕ್ಟ್ನ ತರಿಸಿದ್ರೆ ಅದರ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತಲೂ ಕೂಡ ನನಗೆ ತಿಳಿಸಿ, ಓಕೆನಾ. ಈಗ ಬಂದು ಫಸ್ಟ್ ಪ್ರಾಡಕ್ಟ್ ನಾನಿಲ್ಲಿ ತರಿಸಿರೋದು ಆಯಿಲ್ ಡಿಸ್ಪೆನ್ಸರ್ ತರಿಸಿದ್ದೀನಿ. ಆಯಿಲ್ ಡಿಸ್ಪೆನ್ಸರ್ ಬಂದು 500 ml 2 ಬಾಟಲ್ ಬರುತ್ತೆ, ಗ್ಲಾಸ್ ಬಾಟಲ್ಸ್, ಓಕೆನಾ. ಪ್ಯಾಕಿಂಗ್ ಅಷ್ಟೇ ತುಂಬ ಕ್ಲೀನಾಗಿ ಮಾಡಿಕೊಟ್ಟಿದ್ರು. ಪ್ಯಾಕಿಂಗ್ ನನಗೆ ಇಷ್ಟ ಆಯಿತು, ಏನೂ ಡ್ಯಾಮೇಜ್ ಆ ಥರ ಏನೂ ಆಗಿರಲಿಲ್ಲ. ಬಟ್ ಇದು ಓಪನ್ ಮಾಡಬೇಕಾದ್ರೆ ಹುಷಾರಾಗಿ ಓಪನ್ ಮಾಡಿ. ಈಗ ನನಗಾಯಿತು ನೋಡಿ, ಅದು ನಾನು ಓಪನ್ ಮಾಡಬೇಕಾದ್ರೆ ಸ್ವಲ್ಪ ಸ್ಲಿಪ್ ಆಯಿತು, ಅದು ಬಂತು, ಬಟ್ ಆದರೆ ಏನೂ ಒಡೆದೋಗ್ಲಿಲ್ಲ. ಬಾಟಲ್ಸ್ ಜೊತೆಗೆ 2 ಲೀಕ್ ಪ್ರೂಫ್ ಕ್ಯಾಪ್ಸ್ನ ಕೊಟ್ಟಿದ್ದಾರೆ. ಆ ಕ್ಯಾಪ್ಸು ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ಅದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. 120 ml 6 ಬಾಟಲ್ಸ್ ಬಂದಿತ್ತು. ಸಾಲ್ಟ್ ಪೆಪ್ಪರ್ ಬಾಟಲ್ಸ್ ಬರುತ್ತಲ್ಲ, ಆ ಥರದ್ದು 6 ಬಾಟಲ್ಸ್ ಬಂದಿತ್ತು. ಅದರ ಜೊತೆಗೆ ಒಂದು ಆಯಿಲ್ ಬ್ರಷ್, ಒಂದು ಸ್ಪ್ಯಾಚುಲಾ, ಮತ್ತು ಈ ಆಯಿಲ್ ಡಿಸ್ಪೆನ್ಸರ್ ಇರುತ್ತಲ್ಲ, ಆಯಿಲ್ಗೆ ಆಯಿಲ್ ಹಾಕೋದಕ್ಕೋಸ್ಕರ ಒಂದು ಫನಲ್ ಕೂಡ ಬಂದಿತ್ತು. ಇದಿಷ್ಟು ಪ್ರಾಡಕ್ಟ್ಸು ಬಂದಿತ್ತು. ಅದರ ರೇಟ್ ಕೂಡ ನಾನು ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಸೊ ನೀವಲ್ಲಿ ನೋಡ್ಬೋದು. ನಿಮಗೆ ಬೇಕು ಅಂತಂದರೆ ಈ ಪ್ರಾಡಕ್ಟ್ದು ನಾನು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಈ ಪ್ರಾಡಕ್ಟ್ಗೆ ನಾನು ಬಂದು ಪ್ರಿಪೇಯ್ಡ್ ಮಾಡಿದ್ದು, ಅದರಿಂದ ನನಗೆ 235 ಇತ್ತು. ನೀವು ಕ್ಯಾಶ್ ಆನ್ ಡೆಲಿವರಿ ಏನಾದರೂ ತೊಗೋತೀರಾ ಅಂತಂದರೆ ಇದು ಆಲ್ಮೋಸ್ಟ್ 285 290 ರುಪೀಸ್ ಹತ್ತತ್ರ ಆಗುತ್ತೆ. ನಾನಿಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಸ್ಟೀಲ್ ರ್ಯಾಕ್ನ ತರಿಸಿದ್ದೀನಿ. ಅಂದರೆ ಒಮ್ಮೆ ಕವರ್ ಮಾಡೋಣ ಅಂತ ಹೇಳಿ. ಸ್ಟೀಲ್ ರ್ಯಾಕ್ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು. ಅದಕ್ಕೆ 4 ರಬ್ಬರ್ ಟ್ಯೂಬ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಸ್ಟೀಲ್ ರ್ಯಾಕ್ಗೆ ಹಾಕೋದ್ರಿಂದ ಅದು ಆ್ಯಂಟಿ ಸ್ಕಿಡ್ ಆಗುತ್ತೆ. ಅಂದರೆ ನೀವು ಅದು ಗ್ರಾನೈಟಲ್ಲಿ ಮೇಲೆ ಇಡ್ತೀರ ಅಲ್ವಾ, ಸ್ಲ್ಯಾಬ್ ಮೇಲೆ, ಸೊ ಅದು ಸ್ಕಿಡ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತು ಪ್ಯಾಕಿಂಗು ಅಷ್ಟೇ ಚೆನ್ನಾಗಿ ಮಾಡಿದ್ರು, ಏನೂ ಡ್ಯಾಮೇಜಸ್ ಇರಲಿಲ್ಲ. ನಾನು ಕೊಟ್ಟಿದ್ದ ಪ್ರೈಸ್ಗೆ ವರ್ತ್ ಇತ್ತು. ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ನೀವು ಕೂಡ ಮೀಶೋದಲ್ಲಿ ಪರ್ಚೇಸ್ ಮಾಡ್ಬೋದು. 270 ರುಪೀಸ್ಗೆ ಮಸ್ಟ್ ಬೈ ಪ್ರಾಡಕ್ಟ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ. ಇದೆಲ್ಲ ಅನ್ಬಾಕ್ಸ್ ಆದಮೇಲೆ ನಾನು ಆಯಿಲ್ ಡಿಸ್ಪೆನ್ಸರ್ ಬಾಟಲ್ಸ್ ಇತ್ತಲ್ವ, ಅದು ಡ್ಯಾಮೇಜ್ ಏನಾದರೂ ಇದೆಯಾ, ಅದ್ರ ಕ್ಯಾಪ್ಸ್ ಎಲ್ಲ ವರ್ಕ್ ಆಗುತ್ತಾ, ಮತ್ತು ಲೀಕ್ ಪ್ರೂಫ್ ಇದೆಯಾ ಅಂತ ಹೇಳಿ ನಾನಿಲ್ಲಿ ಒಂದ್ಸಲ ಚೆಕ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ನಾವು ಆಯಿಲ್ ಹಾಕಿದ್ಮೇಲೆ ನೀವೇನಾದರೂ ಆಯಿಲ್ ಡಿಸ್ಪೆನ್ಸರ್ ಯೂಸ್ ಮಾಡಬೇಕಾದ್ರೆ ಕ್ಯಾಪ್ ಲೂಸ್ ಆಗಿ ಆಯಿಲೆಲ್ಲ ಜಾಸ್ತಿ ಯೂಸ್ ಆಗೋದು ಆ ಥರ ಎಲ್ಲ ಆಗುತ್ತೆ. ಸೊ ಅದರಿಂದ ಒಂದ್ಸಲ ಕ್ರಾಸ್ ಚೆಕ್ ಮಾಡಿಕೊಂಡ್ರೆ ನನಗೆ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ ಅಂತಂದರೆ ನಾನು ರಿಟರ್ನ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ. ಇಲ್ಲಿ ನೋಡಿ, ಒಂದು ಕ್ಲಾತ್ ಇಟ್ಟು ನಾನು ಅದಕ್ಕೆ ನೀರು ತುಂಬಿ ಅದನ್ನು ಈ ಥರ ಮಲಗಿಸಿ ಇಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ನಾನು ವರ್ಕೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾನು ಬರೋ ಅಷ್ಟರಲ್ಲಿ ಅದು ಏನಾಗಿರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. 2 ಬಾಟಲ್ಸಲ್ಲಿ ಒಂದು ಬಾಟಲ್ ಲೀಕ್ ಪ್ರೂಫ್ ಇತ್ತು, ಇನ್ನೊಂದು ಬಾಟಲ್ ಸ್ವಲ್ಪ ಲೀಕ್ ಆಗ್ತಿತ್ತು. ಸೊ ಅದರಿಂದ ನನಗೇನು ಪ್ರಾಬ್ಲಮ್ ಆಗಲಿಲ್ಲ. ಕ್ಯಾಪ್ಸ್ ಎಲ್ಲ ತುಂಬ ಟೈಟಾಗಿಯೇ ಕೂರ್ತಿತ್ತು. ಅದರಿಂದ ನಾನು 2 ಪ್ರಾಡಕ್ಟ್ಸ್ನು ಕೂಡ ಇನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೇನಾದರೂ ಇಷ್ಟ ಆಗಲಿಲ್ಲ ಅಂದರೆ ನೀವು ರಿಟರ್ನ್ ಮಾಡಿ ಬೇರೆ ಪ್ರಾಡಕ್ಟ್ಸ್ನ ಕೂಡ ತೊಗೋಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನಗೆ ಫ್ರಿಡ್ಜ್ ಸ್ಟೋರೇಜ್, ವೆಜಿಟೇಬಲ್ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಬಾಕ್ಸಸ್ ಎಲ್ಲ ಆನ್ಲೈನಲ್ಲಿ ತರಿಸ್ಕೊಂಡಿದ್ದೀನಿ. ಇದು ಬಂದು 8 ಪೀಸ್ ಬರುತ್ತೆ. ಮತ್ತು ನಿಮಗೆ 1500 ml ಕೆಪಾಸಿಟಿ, ಅಂದರೆ 1.5 ಲೀಟ್ರ್ ಕೆಪಾಸಿಟಿ ಇರುತ್ತೆ. ನೀವು ಆರಾಮಾಗಿ ನಿಮ್ಮ ಎಲ್ಲ ನಾರ್ಮಲ್ ಒಂದು 4 ಮೆಂಬರ್ಸ್ ಇದ್ದೀರಾ ಫ್ಯಾಮಿಲಿಲಿ ಅಂತಂದರೆ ಇದಿಷ್ಟು ಬಾಕ್ಸು ನಿಮಗೆ ಕರೆಕ್ಟಾಗಿ ಆಗುತ್ತೆ. ಅಂದರೆ ನೀವೆಲ್ಲ ತರಕಾರಿ ಎಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೂ ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ನನಗೆ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ಎಲ್ಲ ಬಾಕ್ಸ್ದು ಕ್ಯಾಪ್ ಅಷ್ಟು ಕ್ಲೀನಾಗಿ
ಕೂರ್ತಾ ಇರಲಿಲ್ಲ. ಅಂದರೆ ಒಂದೊಂದು ಏನಾಗ್ತಿತ್ತು ಅಂದರೆ ತುಂಬ ಪ್ರೆಸ್ ಮಾಡಿ ಕೂರಿಸ್ಬೇಕು. ತುಂಬ ಪ್ರೆಸ್ ಮಾಡಿ ಕೂರಿಸ್ಬಿಟ್ರೆ ಅದು ಓಪನ್ ಮಾಡೋಕೆ ಕಷ್ಟ ಆಗೋದು. ಸೊ ಕ್ಯಾಪ್ಸು ನನಗೆ ಅಷ್ಟು ಸ್ಯಾಟಿಸ್ಫೈಡ್ ಆಗಲಿಲ್ಲ. ಬಟ್ ಆದರೂ ಓಕೆ, ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು, ಯಾವುದು ಕೂಡ ಡ್ಯಾಮೇಜ್ ಏನು ಪ್ರಾಡಕ್ಟ್ ಬಂದಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಓಕೆ ಇದೇ ಇರಲಿ ಅಂತ ಹೇಳಿ ನಾನು ಇದನ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ, ಬಟ್ ಕ್ಲೀನಾಗಿ ಕೂರ್ತಾ ಇಲ್ಲ ಕ್ಯಾಪ್. ಅದೊಂದು ಪ್ರಾಬ್ಲಮ್ ಆಯ್ತು ಅಷ್ಟೇ. ಅದು ಬಿಟ್ಟರೆ ಬೇರೆ ಎಲ್ಲ ಓಕೆ ಆಯಿತು, ನನಗೇನು ಇಷ್ಟ ಆಯಿತು ಪ್ರಾಡಕ್ಟ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ. ಬೇಗ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬಾಯ್.